ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಕಾಪಾಡುವ ಜೊತೆಗೆ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಸರ್ಕಾರದ ಹಣ ದುರುಪಯೋಗವಾಗದಂತೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಂ. ಮುನಿಯಪ್ಪ ಸೂಚನೆ ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿ ಮೃತಪಟ್ಟ ಬಳಿಕವೂ ಕೆಲ ಪ್ರಕರಣಗಳಲ್ಲಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಇಂತಹ ಪ್ರಕರಣಗಳನ್ನು ತಕ್ಷಣ ಪತ್ತೆ ಹಚ್ಚಿ ಸರ್ಕಾರದ ಅನುದಾನ ದುರುಪಯೋಗವಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಇಲಾಖೆಗಳ ನಡುವಿನ ಸಮನ್ವಯ, ಜವಾಬ್ದಾರಿ ಹಾಗೂ ಪಾರದರ್ಶಕತೆ ಅತ್ಯಗತ್ಯವಾಗಿದೆ. ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಸೌಲಭ್ಯ ಸಮರ್ಪಕವಾಗಿ ತಲುಪುವಂತೆ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ಸಾರ್ವಜನಿಕರ ಪರವಾಗಿ ಕೆಎಸ್ಆರ್ಟಿಸಿ ಬಸ್ಗಳ ಕೊರತೆ ಮತ್ತು ಸಮಯ ಪಾಲನೆಯ ಸಮಸ್ಯೆ ಪ್ರಸ್ತಾಪಿಸಲಾಯಿತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರನ್ನು ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಬಸ್ಗಳಲ್ಲಿ ತುಂಬಿಕೊಂಡು ಸಾಗಿಸಲಾಗುತ್ತಿದೆ ಎಂದು ಸದಸ್ಯರು ದೂರಿದರು. ಈ ಕುರಿತು ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಯಿತು. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆ ಮನೆ ಮನೆಗೆ ನಡೆಯದೆ ರಸ್ತೆಯಲ್ಲೇ ವಿತರಿಸಲಾಗುತ್ತಿದೆ ಎಂಬ ದೂರಿಗೂ ಸಭೆಯಲ್ಲಿ ಸ್ಪಂದಿಸಲಾಯಿತು. ಈ ಕುರಿತು ಗಂಭೀರವಾಗಿ ಪರಿಶೀಲಿಸಿ ನಿಯಮ ಉಲ್ಲಂಘನೆ ಕಂಡುಬಂದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಸಿಡಿಪಿಒ ವಿದ್ಯಾವಸ್ತ್ರದ್ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಅರ್ಜಿಗಳನ್ನು ಅಥವಾ ಇನ್ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಸುವಂತಿಲ್ಲ. ಪ್ರಸ್ತುತ ಯಾವುದೇ ರೀತಿಯಾದಂತಹ ಅರ್ಜಿಗಳು ಸ್ವೀಕರಿಸುವುದಿಲ್ಲ. ಈ ಹಿಂದೆ ಯಾವ ರೀತಿಯ ಅರ್ಜಿಗಳನ್ನು ಹಾಕಿದ್ದರೋ ಅದೇ ರೀತಿಯ ಅರ್ಜಿಗಳು ಮುಂದುವರಿಯುತ್ತವೆ. ಹೊಸದಾಗಿ ಯಾವುದೇ ರೀತಿಯ ಆದೇಶ ಹೊರಡಿಸಿಲ್ಲ. ಈಗಾಗಲೇ ಅರ್ಜಿ ಸಲ್ಲಿಸಿದ ಅರ್ಹತೆ ಪಡೆದ ಫಲಾನುಭವಿಗಳಿಗೆ ಮಾತ್ರ ಹಣ ಸಂದಾಯವಾಗಲಿದೆ. ಬಾಕಿ ಇರುವ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆಗಳಿದೆ ಎಂದು ಮಾಹಿತಿ ನೀಡಿದರು. ಸಭೆಯಲ್ಲಿ ತಾಲೂಕು ಯೋಜನಾಧಿಕಾರಿ ಅನಿಲ್ ಕುಮಾರ್, ಸಿಡಿಪಿಒ ವಿದ್ಯಾವಸ್ತ್ರ, ಬೆಸ್ಕಾಂ ಅಧಿಕಾರಿ ಎನ್. ಶಿವಕುಮಾರ್, ಆಹಾರ ಮತ್ತು ನಾಗರಿಕ ಸರಬರಾಜು ಶಿರಸ್ತೇದಾರ್ ರಮೇಶ್ ಹಾಗೂ ವೆಂಕಟಲಕ್ಷ್ಮಮ್ಮ, ಕೆಎಸ್ಆರ್ಟಿಸಿ ಉದ್ಯೋಗ ವಿನಿಮಯ ಕಚೇರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ಬಳವನಹಳ್ಳಿ ಮೂರ್ತಿ, ಚರಣ್, ನರಸಿಂಹರೆಡ್ಡಿ, ಸುರೇಶ್ ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಹೌದು, ಈಗ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ 1050 ರೂಪಾಯಿ ತಗೊಂಡ್ರೆ ಯಾವ 1050 ನಾನು ಹೇಳ್ತಿದ್ದೀನಿ. ಎಲ್ಲಿ ಅಂದರೆ ಹಚ್ಕದ್ರನಹಳ್ಳಿ ಆ ಸರ್ಕಲ್ ಅಲ್ಲಿ ಗಾಡಿ ಬಂದು ನಿಲ್ಸ್ಕೊಂಡು ಬರ್ಕಳಿ ಸರ್, ದಿಗ್ಗೋರಹಳ್ಳಿ ಸರ್ಕಲ್, ಹಚ್ಕದ್ರನಹಳ್ಳಿ. ನೀವು ಏನಂದ್ರೆ ಈ ಮಾಡಕ್ ಹೋಗ್ತಾರಲ್ಲ ಅವರು ತಗೊಂತಿದಾರ. ಇಲ್ಲ, ನಾನು ಹೇಳ್ತೀನಿ ಏನಾಗಿದೆ ಅಂದ್ರೆ, ನಾವಿವಾಗ ಗ್ಯಾಸ್ ಬುಕ್ ಮಾಡಿದ್ಮೇಲೆ ಹೋಮ್ ಡೆಲಿವರಿ ಕೊಡಬೇಕಾಗಿರೋದು ಏಜೆನ್ಸಿ ಕೆಲಸ, ಕರೆಕ್ಟಾ? ಅಲ್ಲೇನ್ ಮಾಡ್ತಾ ಇದ್ದಾರೆ, ಗಾಡಿಗೆ ತಗೊಂಡು ಹೋಗ್ಬಿಟ್ಟು ಒಂದು ಸ್ಕೀಮಲ್ಲಿ ಕಲ್ಪಿಸಿಲ್ಲ ಅಂದ್ರೆ ನಾಮಿನಿ ಅವಕಾಶ ಅಂತ ಇಲ್ಲ. ಡೆತ್ ಆದ್ರೆ ಡಿಲೀಟ್ ಮಾಡಿಸ್ಬೇಕು, ಮನೆ ಯಜಮಾನಿ ಹೆಸರನ್ನ ಚೇಂಜ್ ಮಾಡಿಸ್ಬೇಕು ರೇಷನ್ ಕಾರ್ಡಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಅವರು ನೋಂದಣಿ ಮಾಡ್ಕೋಬೇಕು. ಮನೆ ಯಜಮಾನಿ ರೇಷನ್ ಕಾರ್ಡಲ್ಲಿ ಇಲ್ಲಿ ಆಹಾರ ಇಲಾಖೆಯಲ್ಲೇ ಚೇಂಜ್ ಮಾಡ್ತಾರೆ. ಈ ಫಂಡ್ ಎಲ್ಲಿಂದ ರಿಲೀಸ್ ಮಾಡ್ತೀರಾ ಮೇಡಮ್? ಎಷ್ಟು ಯಾವ ಮಂತ್ ಲಾಸ್ಟ್ ಆಗಿತ್ತು, ಯಾವ ಮಂತ್ ನೀವು ರಿಲೀಸ್ ಮಾಡಿ? ಸರ್, ಏಪ್ರಿಲ್ ಮಂತದ್ದು ಆಗಿದೆ ಈಗ. ಸೊ ಮೇ ಮಂತದ್ದು ಈಗ ಆಗುತ್ತೆ. 1 ಮಂತ್ ಮಾತ್ರ ಅಂದ್ರೆ ಬಜೆಟ್ 2ನೇ ಕ್ವಾರ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಚಿಕ್ಕಬಳ್ಳಾಪುರಕ್ಕೆ ಅದು ಪೇಮೆಂಟ್ ಆಗೋದ್ರಿಂದ ಎಷ್ಟು ಮಂತಿಗೆ ಆಗುತ್ತೆ ಅಷ್ಟು ಮಾಡ್ತಾರೆ. ಮೇದಾದ್ರೆ ಮೇದಾಗುತ್ತೆ, ಜೂನ್ ಕೆಲವ್ರದ್ದಾದ್ರೆ ಜೂನ್ ಮಾಡ್ತಾರೆ. 3 ತಿಂಗಳಿಂದ ಆಗಿಲ್ಲ, 3 ತಿಂಗಳಿಂದ ಆಗಿಲ್ಲ ಅಂತ ಹೇಳ್ತಾರೆ. ಕೆಲವೆಲ್ಲ 3 ತಿಂಗಳಿಂದ ನಮ್ಗೆ ಗೃಹಲಕ್ಷ್ಮಿ ಹಣ ಆಗಿಲ್ಲ ಅಂದ್ರೆ ಏಪ್ರಿಲ್ ವರೆಗೂ ಆಗಿದೆ ಸರ್. ಮೇ ಜೂನ್ ಅದೇ ಕೆಲವ್ರಿಗೆ ಗೊಂದಲ ಆದರೆ ಅರ್ಜಿ ಕೊಡ್ಬೇಕಂತೆ. ಈಗ ಯಾವ ತರ ಕೊಡ್ಬೇಕು? ಸರ್ಕಾರ ವಾಟ್ಸ್ಆಪ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ಜಿ ಪ್ರಚಾರ ಆಗಿದೆ, ಬಟ್ ನಮಗೆ ಅನುಕೂಲ ಬಂದಿಲ್ಲ. ಸೊ ಈ KYC ಮಾಡಬೇಕು ಅಂತ ಹೇಳಿಲ್ಲ. ಸೈಬರ್ ಹತ್ರ ಹೋಗಿ ಸುಮಾರು ಅರ್ಜಿ ಹಾಕ್ಬೇಕಂತ ಆ ಥರ ಏನಿಲ್ಲ. ಮುಂಚೆ ನೀವು ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಬಿಟ್ಟು ಹೋಮ್ ಡೆಲಿವರಿ ಕೂಡ ಮಾಡಿ. ಅದು ಏಜೆನ್ಸಿ ಯಾವುದು ಅಲ್ಲಿ ಏನಾದರೂ ಅಂದ್ರೆ ಒಂದು ವಿಲೇಜ್ ಅಲ್ಲೆಲ್ಲ ಒಂದು ಪ್ಲೇಸ್ ಅಲ್ಲಿ ಇಳಿಸ್ಕೊಂಡು ಸುತ್ತು ಹಳ್ಳಿಯವ್ರಿಗೆ ಕರ್ಸ್ಕೊಂಡು ಕೊಡ್ತಿದ್ದಾರೆ. ಅದು ಏನಾದರೂ ನಮ್ಮಲ್ಲಿ ಏಜೆನ್ಸಿ ಅಂತ ನಂಬರ್ ಇರುತ್ತೆ, ಅದು ಬೇರೆ ಪ್ರೈವೇಟ್ ವೆಹಿಕಲ್ ಅಂತ ಅಲ್ಲ. ಅಕಸ್ಮಾತ್ ನಿಮ್ಗೆ ಏನೋ ಮಾಹಿತಿ ಅಂತ ಇರುತ್ತೆ ಅಂದ್ರೆ ಬೇರೆ ವೆಹಿಕಲ್ ಇಲ್ಲ, ಏಜೆನ್ಸಿ ಹೆಸರು ಏನೋ ಒಂದು ಇದ್ದೇ ಇರುತ್ತೆ.
ನಮಗೆ ಅದು ಏಜೆನ್ಸಿ ಗೊತ್ತಿಲ್ಲ, ನನಗೆ ಬಂದಿರೋ ಮಾಹಿತಿ ಇಲ್ಲಿ ರೋಡಲ್ಲಿ Public ಯಾವ ಯಾವ ಹಳ್ಳಿಯಲ್ಲಿ ಅಂತ ಹೇಳಿದ್ರೆ ನಾನು ಸರ್, ಕಜ್ಜಿನಹಳ್ಳಿ, ಚಿಕ್ಕದೇಕಳ್ಳಿ, ಆ ಸುತ್ತಮುತ್ತ ಗ್ರಾಮಗಳು, ಅಚ್ಚಕದ್ರನಹಳ್ಳಿ, ಆಮೇಲೆ ದಿಬ್ಬೂರಹಳ್ಳಿ ಸರ್ಕಲ್, ಆ ಸುತ್ತಮುತ್ತ ಗ್ರಾಮಗಳು, ಆ ಥರ ಮೈನ್ ಸರ್ಕಲ್ಗಳು ಆ ಥರ ಇದು ಮಾಡ್ತಿದ್ದಾರೆ. ಎಕ್ಸ್ಟ್ರಾ ತಗೊಂತಾ ಇದ್ದಾರೆ. ಈಗ ಬಡವರು ಬಗ್ಗರು ಪಾಪ ಕೂಲಿ ಹೋಗಿರ್ತಾರೆ, ಅವ್ರು ಕೂಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಇವರು ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಬರ್ಬೇಕಾ? ಅವ್ರದ್ದು 500 ರೂಪಾಯಿ ಕೂಲಿ ಹೋಗ್ತದೆ. ಹೌದೌದು, ಈಗ ಅದು ಮನೆಗಳಿಗೆ ತಲುಪಿಸುವಂಥದ್ದು ಮಾಡಲೇಬೇಕು ಸರ್. ಹೌದು ಸರ್, ಅದು ಭಾರಿ ಇಂಪಾರ್ಟೆಂಟ್. ಈ ರೀತಿ ಆಗಬಾರ್ದು. ಈಗ ಅದನ್ನು ಯಾವ ಆಮೇಲೆ ಹೆಚ್ಚುವರಿ ಶುಲ್ಕ ಇದು ಮಾಡಿ. ಈ ತದನಂತರ ಏನಂತಂದ್ರೆ ಎಲ್ಲವನ್ನು ಟೋಟಲಿ ಕಂಪ್ನಿಗಳು ಅವರು ಮಾಡುವಂಥ ಆನ್ಲೈನ್ ಪ್ರೋಸೆಸ್ ಮಾಡಿಕೊಂಡು ಆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯಿಂದ ಎನ್ಒಸಿ ಪಡ್ಕೊಂಡು ಆ ರೀತಿ ಮಾಡುವಂಥದ್ದು ಆಗ್ತಿದೆ ಸರ್. ಟೋಟಲಿ ಕಂಪ್ನಿಗಳ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಿ ಬರುವಂಥ ಸರ್. ಹಿಂದೆ ಇತ್ತು ನಮ್ಮಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪರ್ಮಿಷನ್ ತೊಗೊಂಡು ಮಾಡುವಂಥದ್ದು. ಈಗೆಲ್ಲ ಟೋಟಲಿ ಆನ್ಲೈನ್ ಪ್ರೋಸೆಸ್ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪ್ರೋಸೆಸ್ಸಲ್ಲೇ ನಡೀತಾರೆ ಸರ್. ಕಂಪ್ನಿಯವರು ಬರ್ತಾರೆ, ಅಲ್ಲಿ ಅವರದೇ ಆದ ಪ್ರೋಸೆಸ್ಸಲ್ಲಿ ಹೈವೇ ಇದೆಯಾ ಅಥವಾ ಏನು ಯಾವ ರೀತಿ ಇದೆ ಏನು ಚೆಕ್ ಮಾಡಿಕೊಂಡು ಸೊ ಅವರೇ ಮಾಡುವಂಥದ್ದು ಮಾಡಿ ನಮಗೆ ಯಾವುದೇ ರೀತಿಯಾದ ವರದಿ ಪಡಿತಾ ಇಲ್ಲ ಸರ್. ವಿತರಣೆ ಮಾಡೋದು ಏನಾದರೂ ಬೇರೆ ಲೋಪದೋಷವಿದೆ ಅಂತ ಹೇಳಿದ್ರೆ ನಮ್ಮ JD ಅವರಿಗೆ ಅವ್ರಿಗೆ ಅಧಿಕಾರ ಇದೆ. ನಾವು ಸ್ಥಳೀಯವಾಗಿ ನಮ್ಮಿಂದ ಸಂಬಂಧಪಟ್ಟಂತೆ ಏನಾದರೂ ವಿತರಣೆ ಎಲ್ಲ ಅಥವಾ ಹೆಚ್ಚಿಗೆ ಪಟ್ಟು ಅಥವಾ ಏನಾದರೂ ಕಮ್ಮಿ ಆಗುವಂಥದ್ದು ಏನಾದರೂ ಇದೆ ಅಂತ ಹೇಳಿದ್ರೆ ಸೊ ಆ ದೂರ ನಾವು ಬೇಕಾದ್ರೆ ಅಲ್ಲೇನೇ ಬೇಕಾದ್ರೆ ಅವ್ರು ಡಿಸ್ಪ್ಲೇ ಮಾಡಿರ್ತಾರೆ, ಅಲ್ಲೂ ಕಂಪ್ಲೇಂಟ್ ಮಾಡ್ಬೋದು. ನಾವು ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಮ್ಮ ತಾಲೂಕು ಅರ್ಜಿ ಕೊಟ್ಟರು ನಾವು ಅದನ್ನು ಜಿಲ್ಲಾಧಿಕಾರಿ JD ಅವರಿಗೆ ಕಳಿಸ್ಕೊಡ್ತೀವಿ. ಸೊ ಹಿಂದೆ TD ಇದ್ದು ಈಗ JD ಆಗಿದೆ ನಮಗೆ ಜಂಟಿ ನಿರ್ದೇಶಕರು. ಮೇಜರ್ ಅಲ್ಲಿ ಗಾಡಿ ಮಾಮೂಲಿ ವಾಶ್ರೂಮ್ಸ್ ಅವೆಲ್ಲ ಮಾಡ್ಬೋದು ಸರ್. ಒಂದು ಅದು ಎರಡನೇದು ಫ್ರೀ ಏರ್ಪೋರ್ಟ್ ಯಾವ ಪೆಟ್ರೋಲ್ ಬಂಕಲ್ಲ ನಾನು ಮಾಡ್ಬೋದು ಸರ್, ಬೇಕಾದ್ರೆ ಎಲ್ಲರಿಗೂ ನೋಟಿಸ್ ಮಾಡ್ತೀನಿ. ಅಂದ್ರೆ ಈಗ ನೋಡಿ ಸರ್, ಈಗ ಒಂದು ಆಗಿದೆಯಲ್ಲ, ಇದು ನೀವೇನು action ನೋಟಿಸ್ ಕೊಡಿ, ಎಲ್ಲರಿಗೂ ಒಂದೊಂದು ನೋಟಿಸ್ ಕೊಟ್ಟು ಮಾಡಿಸಿ ಸರ್. ಒಟ್ಟಾಗಿ ಇದು ಮಾಡಕ್ಕೆ ಹೇಳಿ. ನಮ್ಮ ಸ್ಕೀಮಲ್ಲಿ ಕಲ್ಪಿಸಿಲ್ಲ ಅಂದ್ರೆ ನಾಮಿನಿ ಅವಕಾಶ ಅಂತ ಇಲ್ಲ. ಡೆತ್ ಆದರೆ ಡಿಲೀಟ್ ಮಾಡಿಸ್ಬೇಕು, ಮನೆ ಯಜಮಾನಿ ಹೆಸರನ್ನ ಚೇಂಜ್ ಮಾಡಿಸ್ಬೇಕು ರೇಷನ್ ಕಾರ್ಡಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಅವರು ನೋಂದಣಿ ಮಾಡ್ಕೋಬೇಕು. ಮನೆ ಯಜಮಾನಿ ರೇಷನ್ ಕಾರ್ಡು ಇಲ್ಲಿ ಆಹಾರ ಇಲಾಖೆಯಲ್ಲೇ ಚೆಕ್ ಮಾಡ್ತಾರೆ. ಈಗ ಫಂಡ್ ಎಲ್ಲಿಂದ ರಿಲೀಸ್ ಮಾಡ್ತೀರಾ ಮೇಡಮ್? ಎಷ್ಟು ಯಾವ ಮಂತ್ ಲಾಸ್ಟ್ ಆಗಿತ್ತು, ಯಾವ ಮಂತಿಂದ ನೀವು ರಿಲೀಸ್ ಮಾಡ್ತೀರಾ? ಸರ್ ಏಪ್ರಿಲ್ ಮಂತದ್ದು ಆಗಿದೆ ಈಗ, ಸೊ ಮೇ ಮಂತದ್ದು ಈಗ ಆಗುತ್ತೆ. 1 ಮಂತ್ ಮಾತ್ರ ಇವಾಗ ಅಂದ್ರೆ ಬಜೆಟ್ 2ನೇ ಕ್ವಾರ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಚಿಕ್ಕಬಳ್ಳಾಪುರಕ್ಕೆ ಅದು ಪೇಮೆಂಟ್ ಆಗೋದ್ರಿಂದ ಎಷ್ಟು ಮಂತಿಗೆ ಆಗುತ್ತೆ ಅಷ್ಟು ಮಾಡ್ತಾರೆ. ಮೇದಾದ್ರೆ ಮೇದಾಗುತ್ತೆ, ಜೂನ್ ಕೆಲವ್ರದ್ದಾದ್ರೆ ಜೂನ್ ಮಾಡ್ತಾರೆ. 3 ತಿಂಗಳಿಂದ ಆಗಿಲ್ಲ, 3 ತಿಂಗಳಿಂದ ಆಗಿಲ್ಲ ಅಂತ ಹೇಳ್ತಾರೆ. ಕೆಲವೆಲ್ಲ 3 ತಿಂಗಳಿಂದ ನಮ್ಗೆ ಗೃಹಲಕ್ಷ್ಮಿ ಹಣ ನೀಡಿಲ್ಲ. ಅಂದ್ರೆ ಏಪ್ರಿಲ್ ವರೆಗೂ ಆಗಿದೆ ಸರ್. ಮೇ ಜೂನ್ ಅದೇ ಕೆಲವರಿಗೆ ಗೊಂದಲ ಆದರೆ ಅರ್ಜಿ ಕೊಡ್ಬೇಕಂತೆ. ಈಗ ಯಾವ ಥರ ಕೊಡಬೇಕು? ಸರ್ಕಾರ ಆ ರೀತಿ ವಾಟ್ಸಪ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಆ ರೀತಿ ಪ್ರಚಾರ ಆಗಿದೆ, ಬಟ್ ನಮಗೆ ಆ ಸೌಲಭ್ಯ ಬಂದಿಲ್ಲ. ಸೊ ಈ KYC ಮಾಡಬೇಕು ಅಂತ ಹೇಳಿಲ್ಲ. ಸೈಬರ್ ಹತ್ರ ಹೋಗಿ ಸುಮಾರು ಯಾರಿಗೆ ಜನ ಗೊತ್ತಾಗ್ತಾ ಇದೆ ಅವ್ರಿಗೆ ಅರ್ಜಿ ಹಾಕ್ಬೇಕಂತ ಹೇಳಿ